ನಮಸ್ಕಾರ ಸ್ನೇಹಿತರೆ. ಈ ಒಂದು ಬಿಸಿಲಿನ ತಾಪಮಾನ ಹೆಚ್ಚಾಗಿರೋದ್ರಿಂದ ನಾವು ನಮ್ಮ ಕರ್ನಾಟಕದ ಒಂದು ಕಾಶ್ಮೀರ ಅಂತ ನಾವು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗ್ತೀವಿ. ಅಂದರೆ ಇಲ್ಲಿ ನಮ್ಮ ಗುಂಡ್ಲುಪೇಟೆಯಿಂದ ಸುಮಾರು ಅಂಗಳದ ಮಾರ್ಗವಾಗಿ ಹೋದರೆ ಅಲ್ಲಿ ಸದಾ ಹಿಮದಿಂದ ಆವೃತವಾಗಿರ್ತಕ್ಕಂಥ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟವನ್ನು ನೋಡ್ತೇವೆ. ಹಾಗೆ ನಾವು ತಮಿಳುನಾಡಿಗೆ ಹೋದಾಗ ಅಲ್ಲಿ ಊಟಿ ಪ್ರಖ್ಯಾತವಾದಂತಹ ಒಂದು ಕಾಶ್ಮೀರದಂತೆ ಭಾವಿಸುವಂಥ ಊಟಿ ತಂಪಾದ ವಾತಾವರಣ. ಅಲ್ಲಿ ಈ ಒಂದು ಬಿಸಿಲಿನ ತಾಪಮಾನಕ್ಕೆ ನಮ್ಮ ಕುಟುಂಬದ ಸದಸ್ಯರು ಅಂದರೆ ನನ್ನ ನಾದಿನಿ ಅವರ ಒಂದು ಊರಾದಂಥ ಊಟಿ, ಅಲ್ಲಿಗೆ ನನ್ನ ಇಬ್ಬರು ಮಕ್ಕಳು ಹಾಗೂ ನನ್ನ ನಾದಿನಿಯ ಮಕ್ಕಳು ಅವರು ಒಂದು ಪ್ರವಾಸವನ್ನು ಕೈಗೊಂಡಿದ್ದಾರೆ. ಹಾಗಾಗಿ ಅವರಿಗೆ ಶುಭವಾಗಲಿ. ಈ ಒಂದು ಎಲ್ಲೆಲ್ಲೂ ನೋಡಿದ್ರೂ ಕೂಡ ಈ ಬಿಸಿಲಿನ ತಾಪಮಾನ ಹೆಚ್ಚಾಗಿರೋದ್ರಿಂದ ಈ ಪ್ರಾಣಿ ಪಕ್ಷಿಗಳಿಗೆ ಒಂದು ಕುಡಿಯೋದಕ್ಕೆ ನೀರಿಗೆ ಹಾಹಾಕಾರ ಆಗಿದೆ ಎಲ್ಲೆಲ್ಲೂ. ಹಾಗಾಗಿ ನಾವು ಪ್ರತಿಯೊಂದು ಒಂದು ಮರ ಗಿಡಗಳಲ್ಲಿ ಒಂದು ನೀರಿನ ಒಂದು ಬಾಟ್ಲಿಯನ್ನು ಕಟ್ಟುವುದರ ಮುಖಾಂತರವಾಗಿ ಆ ಒಂದು ಗುಬ್ಬಚ್ಚಿಗಳಿಗೆ ಹಾಗೂ ಕಾಗೆಗಳಿಗೆ ಇನ್ನಿತರ ಪಕ್ಷಿಗಳಿಗೆ ಒಂದು ಜೀವ ಜಲವಾಗಿರ್ತಕ್ಕಂತಹ ಒಂದು ಜಲವನ್ನು ನೀಡಿದರೆ ನಿಜವಾಗ್ಲೂ ಭಾಳ ಕೋಟಿ ಪುಣ್ಯ ಬರುತ್ತೆ. ಹಾಗಾಗಿ ಈ ಪ್ರವಾಸಿ ಸ್ಥಳವಾಗಿರ್ತಕ್ಕಂಥ ಊಟಿ ಎಲ್ಲೆಲ್ಲೂ ನೋಡಿದರೂ ಒಂದು ಗಗನಚುಂಬಿಯಾದಂಥ ಒಂದು ಹಸಿರಿನ ವಾತಾವರಣ ಹಾಗೂ ತಂಪನೆಯ ವಾತಾವರಣ ನಮ್ಮ ಕಣ್ಮನ ಸೆಳೆಯುವುದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ನಮ್ಮ ಮಕ್ಕಳು ಹಾಗೂ ನನ್ನ ನಾದಿನಿಯ ಮಕ್ಕಳು ಭಾಳ ಈ ಒಂದು ಪ್ರವಾಸವನ್ನು ಕೈಗೊಂಡು ಭಾಳ ಸಂತೋಷದಿಂದ ಈ ಒಂದು ವಾತಾವರಣವನ್ನು ಆಸ್ವಾದಿಸ್ತಾ ಇದ್ದಾರೆ. ಹಾಗಾಗಿ ನಮಗೆ ಭಾಳ ಸಂತೋಷ ಆಗುತ್ತೆ. ಹಾಗಾಗಿ ಕರ್ನಾಟಕದ ಒಂದು ಎಲ್ಲ ಪ್ರವಾಸಿ ತಾಣಗಳಲ್ಲೂ ಕೂಡ ಒಳ್ಳೊಳ್ಳೆ ಅದ್ಭುತವಾದಂಥ ಪ್ಲೇಸ್ಗಳಿದೆ, ಸ್ಥಳಗಳಿದೆ. ಹಾಗೆ ಈ ಕಡೆ ತಮಿಳುನಾಡು ಕಡೆ ಬಂದರೆ ಊಟಿ ಪ್ರಖ್ಯಾತವಾಗಿರ್ತಕ್ಕಂಥ ಊಟಿ, ಇದು ಹಲವಾರು ಸಿನಿಮಾ ಸ್ಪಾಟ್ಗಳಿಗೆ, ಸಿನಿಮಾ ಶೂಟಿಂಗ್ಗಳಿಗೆ ಅಲ್ಲಿ ಒಳ್ಳೊಳ್ಳೆ ನಿಸರ್ಗ ಮತ್ತು ಸ್ಥಳ ಭಾಳ ಸುಂದರವಾಗಿರುತ್ತೆ. ಅಂತಹ ಒಂದು ಸಂದರ್ಭವನ್ನು ನಾವು ಇಲ್ಲಿ ಮೆಲುಕು ಹಾಕುವಂಥ ಸಂದರ್ಭದಲ್ಲಿ ಪ್ರತಿಯೊಂದು ಸ್ಥಳಗಳಲ್ಲೂ ಕೂಡ ಅದರದ್ದೇ ಆದಂತಹ ಒಂದು ವೈಶಿಷ್ಟ್ಯ ಇರುತ್ತದೆ. ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ತಾವು ಊಟಿಗೆ ಪ್ರವಾಸ ಕೈಗೊಂಡ್ರೆ ಈ ಒಂದು ಬಿಸಿಲಿನ ತಾಪಮಾನಕ್ಕೆ ಸ್ವಲ್ಪ ಈ ಒಂದು ಆಹ್ಲಾದಕರವಾದಂತಹ ವಾತಾವರಣ ನಮ್ಮ ಮನಸ್ಸಿಗೆ ತಂಪನೆರೆಯುವಂತಹ ಒಂದು ಬಿಸಿಲಿನ ಬೇಗೆಯನ್ನು ನಿವಾರಿಸಿಕೊಳ್ಳುವಂತಹ ಸಂದರ್ಭವನ್ನು ನಾವು ಇಲ್ಲಿ ನೆನಪು ಮಾಡ್ಕೋಬೇಕಾಗಿದೆ. ಹಾಗಾಗಿ ಎಲ್ಲರಿಗೂ ಶುಭವಾಗಲಿ. ಹಾಗೆ ನೋಡಿ, ಎಲ್ಲೆಲ್ಲಿ ನೋಡ್ರು ಗುಲಾಬಿ ಇಲ್ಲಿ ಒಂದು ಸ್ಥಳ, ಮತ್ತು ಇವರು ನಮ್ಮ ಮಗಳು. ಹಾಗಾಗಿ ಇವರು ನನ್ನ ನಾದಿನಿಯ ಮಗ. ಎಲ್ಲ ಸುಂದರವಾದ ಕುಟುಂಬ. ಇವರು ನನ್ನ ಮಗ. ಹಾಗಾಗಿ ಸುಂದರವಾದ ಕುಟುಂಬ ನಮ್ಮ ಈ ಒಂದು ಊಟಿಯ ಒಂದು ಪ್ರವಾಸ ತಾಣದಲ್ಲಿ ಇವರು ಇವತ್ತು ಪ್ರವಾಸವನ್ನು ಕೈಗೊಂಡಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಶುಭ ಮಧ್ಯಾಹ್ನದೊಂದಿಗೆ ನಾನು ಈ ಒಂದು ಮಾತನ್ನು ಮಾತಾಡ್ತಾ ಇದ್ದೇನೆ. ಹಾಗಾಗಿ ಈ ಒಂದು ಕರ್ನಾಟಕದಲ್ಲಿ ಬೇಕಾದಷ್ಟು ಒಂದು ತಂಪಾದಂತಹ ವಾತಾವರಣ ಇದೆ. ಹಾಗೆ ತಾವು ಕೂಡ ಊಟಿಯಲ್ಲಿ ತಾವು ಪ್ರವಾಸವನ್ನು ಕೈಗೊಳ್ಳಬಹುದು ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಧನ್ಯವಾದ.